ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಸರ್ಕಾರ ಒಂದು ಕಡೆ ಪಣ ತೊಡ್ತಾ ಇದೆ. ಆದರೆ ಬೆಂಗಳೂರಿನ ರಸ್ತೆಗಳಲ್ಲೇ ವಾಹನ ಸವಾರರಿಗೆ ನರಕ ದರ್ಶನ ಆಗ್ತಾ ಇರುವಂಥದ್ದು. ನಾನೀಗ SP ರೋಡ್ನಿಂದ ಟೌನ್ ಹಾಲ್ ಕಡೆಗೆ ಸಂಪರ್ಕ ಕಲ್ಪಿಸುವಂಥ ಪ್ರಮುಖ ರಸ್ತೆಯಲ್ಲಿದ್ದೀನಿ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ರಸ್ತೆ ಏನಿದೆ, ಈ ಒಂದು ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನು ಮಾಡುತ್ತೆ. ಆದರೆ ಈ ರಸ್ತೆಯ ದುಸ್ಥಿತಿ ಹೇಗಿದೆ ಅಂತ ನೀವು ನೋಡೋದಾದರೆ, ಆ ರಸ್ತೆಯಲ್ಲಿರ್ತಕ್ಕಂಥ ಆ ಟಾರ್ ಏನಿದೆ, ಆ ಟಾರ್ ಸಂಪೂರ್ಣವಾಗಿ ಎದ್ದೋಗಿರುವಂಥದ್ದು. ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡುತ್ತೆ. ಆದರೆ ಈ ರಸ್ತೆಗೆ ಟಾರ್ ಹಾಕೋದಕ್ಕೆ BBMP ಆಗಲಿ ಸ್ಥಳೀಯ ಅಧಿಕಾರಿಗಳಾಗಲಿ ಯಾವುದೇ ರೀತಿಯ ಕ್ರಮವನ್ನು ತಗೊಂಡಿಲ್ಲ. ಇನ್ನು ಇದೇ ರಸ್ತೆಯಲ್ಲಿ ಒಂದು ಗುಂಡಿ ಕೂಡ ಬಿದ್ದಿರುವಂಥದ್ದು. ಇದು ಸುಮಾರು 6-7 ಅಡಿಯಷ್ಟು ಗುಂಡಿ ಬಿದ್ದಿರ್ತಕ್ಕಂಥದ್ದು. ಈಗೊಂದು ಗುಂಡಿ ಬಿದ್ದು 15 ದಿನಗಳು ಕಳೆದರೂ ಕೂಡ ಯಾರೊಬ್ಬ ಅಧಿಕಾರಿ ಆಗಲಿ ಪಾಲಿಕೆಯ ಸಿಬ್ಬಂದಿಗಳಾಗಲಿ ಈತ ತಿರುಗಿ ನೋಡ್ತಾ ಇಲ್ಲ ಅನ್ನೋ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಇನ್ನು ರಾತ್ರಿ ಸಮಯದಲ್ಲಿ ಇದೇ ರಸ್ತೆಯಲ್ಲಿ ಸಾಕಷ್ಟು ಅಪಘಾತಗಳು ಕೂಡ ಸಂಭವಿಸ್ತಿರುವಂಥದ್ದು. ಇದರ ಜೊತೆಯಲ್ಲಿ ಇಲ್ಲಿ ಓಡಾಡ್ತಕ್ಕಂಥ ಜನರಿಗೆ, ವಾಹನ ಸವಾರರಿಗೆ ಕೂಡ ಈ ಒಂದು ಗುಂಡಿಗಳಿಂದ ಮತ್ತು ಕಿತ್ತೋಗಿರುವಂಥ ಈ ಒಂದು ರಸ್ತೆಯಿಂದ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದೆ. ಪ್ರತಿನಿತ್ಯ ವಾಹನ ಸವಾರರು ಈ ರಸ್ತೆಯಲ್ಲಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸರ್ಕಸ್ ಅನ್ನ ಮಾಡಿಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಜೊತೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸದ್ಯ ಈ ಒಂದು ರಸ್ತೆಯ ಸಮಸ್ಯೆ ಬಗ್ಗೆ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಸರಿ, ಈ ರಸ್ತೆಯಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಸಾರ್ವಜನಿಕರ ಪರದಾಟ ಹೇಗಿದೆ ಅಂತ? ಸಾರ್ವಜನಿಕ ಪರಿಸ್ಥಿತಿ ಯಾವ ರೀತಿ ಅಂದರೆ ನೋಡ್ತಿದ್ರಲ್ಲ, ಹಳ್ಳ ದಿಣ್ಣೆಗಳು ಕಾರ್ಪೊರೇಷನ್ಗೆ ಹತ್ರ ಏನು ಪ್ರಯೋಜನ ಇಲ್ಲ. ರಾತ್ರಿ ಎಷ್ಟು ಜನ ಬೀಳ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಅರ್ಥ ಆಯ್ತಾ? ಎಷ್ಟೋ ಜನ ಕೈಕಾಲು ಮುರ್ಕೊಂಡು ಹೋಗಿದ್ದಾರೆ. ಹಳ್ಳದಲ್ಲಿ ಗಾಡಿಯಲ್ಲಿ ಏನು ಮಾಡ್ತಾರೆ ರಾತ್ರಿ ನೀವು? ಎಲ್ಲ ದೊಡ್ಡ ದೊಡ್ಡ ತಲೆಗಳೇ ಇರೋದಿಲ್ಲ, ಏನಕ್ಕೂ ಪ್ರಯೋಜನ ಆಗೋದಿಲ್ಲ. ಒಬ್ಬರು ಅವರು ಎಷ್ಟೊಂದು ಮಾಡ್ತಾರೆ, ಅವ್ರಿಗೆ ಇವ್ರಿಗೆ ನಾಯಿಗಳನ್ನ ಬಾಲೆಂದು ಕೇಳೋ ಆ ಪರಿಸ್ಥಿತಿ ಇದೆ ನೋಡಿ. ಹೆಂಗೆ ಓಡಾಡ್ತಾರೆ ಜನ. ಈ ಧೂಳು, ಈ ಪಾಳು, ಹಳೆ ರಸ್ತೆ ಅಂತಾರೆ. ತುಂಬ ಫೇಮಸ್ ರಸ್ತೆ ಧರ್ಮರಾಯ ದೇವಸ್ಥಾನ ಅಂದರೆ ಕರ್ಗ ಫೇಮಸ್. ಈ ರೋಡಲ್ಲಿ ಹೆಂಗೆ ಬರುತ್ತೆ ಕರ್ಗ, ಹೇಗೆ ಎತ್ತಾರೆ? ಸಾರ್ವಜನಿಕ ತೊಂದರೆ ಅಲ್ಲ, ಅವ್ರಿಗೂ ತೊಂದರೆ ಅಲ್ವಾ? ತೊಂದರೆ ಯಾಕೆ ಮಾಡಬೇಕು? ಇನ್ನು ಮತ್ತೊಬ್ಬರು ಕೂಡ ಇದ್ದಾರೆ. ಅಂದರೆ ಈ ಒಂದು ರಸ್ತೆಯಲ್ಲೇ ಆ ಕರಗ ಕೂಡ ಸಾಗುತ್ತೆ, ಅಂದರೆ ಮೆರವಣಿಗೆ ರಥೋತ್ಸವ ಕೂಡ ನಡೆಯುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಒಂದು ಹೊಣೆಯನ್ನು ಹೊರ್ತಾರೆ ಅನ್ನೋ ಪ್ರಶ್ನೆಯನ್ನು ಮಾಡ್ತಾರೆ ಅಂತ. ನಮ್ಮ ಜೊತೆ ಈಗ ಕರಗ ಸಮಿತಿಯ ಅಧ್ಯಕ್ಷರಾದಂಥ ಸತೀಶ್ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇದೇ ರಸ್ತೆಯಲ್ಲಿ ವಾಹನಗಳು ಸಂಚಾರ ಮಾಡುತ್ತೆ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಕರಗದ ಅಂದರೆ ದೇವಸ್ಥಾನದ ರಥೋತ್ಸವ ಕೂಡ ನಡೆಯುತ್ತೆ. ಈ ರಸ್ತೆಯಲ್ಲಿ ಅವ್ಯವಸ್ಥೆ ಆಗಿರ್ತಕ್ಕಂಥದ್ದು ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ? ಸರ್, ಈಗ ನಾವು BBMP ಗಮನಕ್ಕೆ ತರಬೇಕಂತ ಇದ್ದೀರಿ, ಮತ್ತು ಅಧಿಕಾರಿಗಳು ಗಮನಕ್ಕೆ ಈಗ ತರಬೇಕಂತಿದ್ದೀರಿ. ಕರಗ ಹತ್ರ ಬರ್ತಾ ಇದೆ, ಮತ್ತು ದೊಡ್ಡ ತೇರು ಬಂದು ನಮ್ಮದು ಕರಗದ್ದು ದೊಡ್ಡ ತೇರು ಬಂದು ಇಲ್ಲೇ ನಿಂತ್ಕೊಳ್ಳೋದು. ನೀವು ನೋಡ್ಬೋದು, ಇಲ್ಲಿ ಒಳಗಡೆ ಫುಲ್ಲು ಸೊರಂಗ ಆಗಿಬಿಟ್ಟಿದೆ, ಕಂಪ್ಲೀಟು ಸೊರಂಗ ಆಗಿದೆ. ಈ ದೊಡ್ಡ ತೇರು ಬಂದು ನಿಂತ್ಕೊಂಡ್ರೆ ಪಕ್ಕ ಕುಸಿಯುತ್ತೆ. ಇದನ್ನು ಇವಾಗ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು 1 ತಿಂಗಳು ಬೇಕು ನನಗೆ ಗೊತ್ತಿರೋಂಗೆ ಕಂಪ್ಲೀಟು ರೆಡಿ ಮಾಡಬೇಕಂದ್ರೆ. ಯಾಕಂದರೆ ಸಾನಿಟ್ರಿ ನೀರು ಬರ್ತಾ ಇರೋದು. ಸ್ವಲ್ಪ ದಯವಿಟ್ಟು ಅಧಿಕಾರಿಗಳು ಇದನ್ನು ರೆಡಿ ಮಾಡಿಸ್ಕೊಡಿ. ಕರಗ ಹತ್ರ ಬರ್ತಾ ಇದೆ, ಮತ್ತು ರಥಸಪ್ತಮಿ ಇದೆ, ತೇರು ಎಳಿತೀರಿ, ದಯವಿಟ್ಟು ಬೇಗ ರೆಡಿ ಮಾಡಿಸ್ಕೊಡಿ. ಇದಿಷ್ಟು ಇಲ್ಲಿಯ ಸಾರ್ವಜನಿಕರು ಹಾಗೆ ಕರಗ ಸಮಿತಿಯ ಅಧ್ಯಕ್ಷರು ಹೇಳ್ತಾ ಇರುವಂಥ ಮಾತು. ಒಟ್ಟಾರೆ ಈ ಒಂದು ರಸ್ತೆಯಲ್ಲಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿದ್ರು ಕೂಡ BBMP ಕೂಗಳತೆ ದೂರದಲ್ಲಿದ್ದರೂ ಕೂಡ ಈ ಒಂದು ರಸ್ತೆಯ ಬಗ್ಗೆ ಗಮನ ಹರಿಸ್ತಾ ಇರೋದು ನಿಜಕ್ಕೂ ಕೂಡ ದುರದೃಷ್ಟ ಅಂತ ಹೇಳ್ಬೋದು. ಸದ್ಯ ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿ ಓಡಾಡ್ತಕ್ಕಂಥ ವಾಹನ ಸವಾರರಿಗೆ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಕೊಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.